ಆರತ್ತೆ ತಗಡ್ ಪೀಸ್ ಬಂದು ಚುಚ್ಚೂರು ಸಾಕು ತೆಗೆದ ಪುಣ್ಯ ಯಾರಿಗೆ ಹೇಳೋಲ್ಲ ಅದೇ ಬರ್ಬೇಡ್ರಿ ಬರ್ಬೇಡ್ರಿ ಅಣ್ಣ ಬರ್ಬೇಡ್ರಿ ಬರ್ಬೇಡ್ರಿ ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಸಮೀಪದ ಅರಸಾಳುವಿನ ಏನು ನೈನಾ ಮೆಸ್ಸಿನ ಹತ್ರ ಏನು ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಏನು ಸ್ಲೀಪರ್ ಗಾಡಿ ಇದೆ. ಈ ಗಾಡಿ ಏನು ಯಂತ್ರ ಚಾಲಕರ ಅಂದರೆ ವಾಹನ ಚಾಲಕರ ಹತ್ರ ಬೆಂಕಿ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಆ ಚಾಲಕರು ಏನು ಮಾಡ್ತಾರೆ ಅಂದರೆ ತಕ್ಷಣ ಅವರು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ತಕ್ಷಣ ಆ ಕ್ಷಣದಲ್ಲಿ ಗಾಡಿಯನ್ನು ಸೈಡಿಗೆ ಹಾಕ್ಬಿಟ್ಟು ಮತ್ತು ಡ್ರೈವರು ಮತ್ತು ಕಂಡಕ್ಟರ್ ಇಬ್ಬರು ಅಲ್ಲಿರುವಂಥ ಜನಗಳಿಗೆ ಬಾಗಿಲಿನ ಕಿಟಕಿ ಏನು ತುರ್ತು ನಿರ್ಗಮನ ಬಾಗಿಲು ಮತ್ತು ಏನು ಇದು ಎರಡು ಬಾಗಿಲುಗಳನ್ನು ಓಪನ್ ಮಾಡಿ ಯಾವುದೇ ಪ್ರಯಾಣಿಕರಿಗೆ ತೊಂದರೆ ಆಗಿದ್ದಂಗೆ ಥರ ನೋಡಿಕೊಂಡು ಈ ನಡೆದಂಥ ಘಟನೆಯಲ್ಲಿ ಅವ್ರು ಸಾಕಷ್ಟು ಜನರನ್ನ ಬಚಾವ್ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಆ ಡ್ರೈವರು ಮತ್ತು ಕಂಡಕ್ಟರ್ಗೆ ಸ್ವಲ್ಪ ಹೊಡೆತಗಳು ಬಿದ್ದಿದೆ. ಆದರೆ ಉಳಿದಂಥವರಿಗೆ ಹಾಗೆ ತಕ್ಷಣ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಗೋಪಾಲಕೃಷ್ಣ ಸಾಹೇಬರು ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಮತ್ತು ನಮ್ಮ ಸ್ಥಳೀಯರಿಗೆ ಮಾತನಾಡಿ ಈ ತಕ್ಷಣ ಈ ಘಟನೆಗೆ ಹೋಗಿ ಸಾಕಷ್ಟು ಜನರು ಸಹಕರಿಸಬೇಕು ಮತ್ತು ಸ್ಥಳೀಯ ನಮ್ಮ ಏನು ರಿಪ್ಪನ್ಪೇಟೆ ಠಾಣೆ ಅವರಿಗೆ ಸಹ ಒಂದು ವಿಷಯವನ್ನು ತಿಳಿಸಿ ಇದಕ್ಕೆ ತಕ್ಷಣ ಹೋಗಿ ಧಾವಿಸಿ ಸೂಕ್ತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಅವ್ರು ಕೇಳ್ಕೊಂಡಾಗ ಸಾಕಷ್ಟು ಜನರು ಸ್ಥಳೀಯರು ಬಂದು ಮತ್ತು ಇಲ್ಲಿರುವಂಥ ಏನು ಆರಕ್ಷಕ ಠಾಣೆ ಮತ್ತು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಇಲಾಖೆಯವರು ಬಂದು ಸಾಕಷ್ಟು ಜನರಲ್ಲಿ ಬಂದು ಸಹಕಾರ ಮಾಡಿ ಯಾವುದೇ ರೀತಿಯ ದೊಡ್ಡ ಘಟನೆ ಆಗದಂಗೆ ನೋಡಿಕೊಂಡು ಭಾಳಷ್ಟು ಅನಾಹುತಗಳನ್ನು ತಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಸಮೀಪದ ಅರಸಾಳುವಿನ ಏನು ನೈನಾ ಮೆಸ್ಸಿನ ಹತ್ರ ಏನು ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಏನು ಸ್ಲೀಪರ್ ಗಾಡಿ ಇದೆ. ಈ ಗಾಡಿ ಏನು ಯಂತ್ರ ಚಾಲಕರ ಅಂದರೆ ವಾಹನ ಚಾಲಕರ ಹತ್ರ ಬೆಂಕಿ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಆ ಚಾಲಕರು ಏನು ಮಾಡ್ತಾರೆ ಅಂದರೆ ತಕ್ಷಣ ಅವರು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ತಕ್ಷಣ ಆ ಕ್ಷಣದಲ್ಲಿ ಗಾಡಿಯನ್ನು ಸೈಡಿಗೆ ಹಾಕ್ಬಿಟ್ಟು ಮತ್ತು ಡ್ರೈವರು ಮತ್ತು ಕಂಡಕ್ಟರ್ ಇಬ್ಬರು ಅಲ್ಲಿರುವಂಥ ಜನಗಳಿಗೆ ಬಾಗಿಲಿನ ಕಿಟಕಿ ಏನು ತುರ್ತು ನಿರ್ಗಮನ ಬಾಗಿಲು ಮತ್ತು ಏನು ಇದು ಎರಡು ಬಾಗಿಲುಗಳನ್ನು ಓಪನ್ ಮಾಡಿ ಯಾವುದೇ ಪ್ರಯಾಣಿಕರಿಗೆ ತೊಂದರೆ ಆಗಿದ್ದಂಗೆ ಥರ ನೋಡಿಕೊಂಡು ಈ ನಡೆದಂಥ ಘಟನೆಯಲ್ಲಿ ಅವ್ರು ಸಾಕಷ್ಟು ಜನರನ್ನ ಬಚಾವ್ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಆ ಡ್ರೈವರು ಮತ್ತು ಕಂಡಕ್ಟರ್ಗೆ ಸ್ವಲ್ಪ ಹೊಡೆತಗಳು ಬಿದ್ದಿದೆ. ಆದರೆ ಉಳಿದಂಥವರಿಗೆ ಹಾಗೆ ತಕ್ಷಣ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಗೋಪಾಲಕೃಷ್ಣ ಸಾಹೇಬರು ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಮತ್ತು ನಮ್ಮ ಸ್ಥಳೀಯರಿಗೆ ಮಾತನಾಡಿ ಈ ತಕ್ಷಣ ಈ ಘಟನೆಗೆ ಹೋಗಿ ಸಾಕಷ್ಟು ಜನರು ಸಹಕರಿಸಬೇಕು ಮತ್ತು ಸ್ಥಳೀಯ ನಮ್ಮ ಏನು ರಿಪ್ಪನ್ಪೇಟೆ ಠಾಣೆ ಅವರಿಗೆ ಸಹ ಒಂದು ವಿಷಯವನ್ನು ತಿಳಿಸಿ ಇದಕ್ಕೆ ತಕ್ಷಣ ಹೋಗಿ ಧಾವಿಸಿ ಸೂಕ್ತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಅವ್ರು ಕೇಳ್ಕೊಂಡಾಗ ಸಾಕಷ್ಟು ಜನರು ಸ್ಥಳೀಯರು ಬಂದು ಮತ್ತು ಇಲ್ಲಿರುವಂಥ ಏನು ಆರಕ್ಷಕ ಠಾಣೆ ಮತ್ತು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಇಲಾಖೆಯವರು ಬಂದು ಸಾಕಷ್ಟು ಜನರಲ್ಲಿ ಬಂದು ಸಹಕಾರ ಮಾಡಿ ಯಾವುದೇ ರೀತಿಯ ದೊಡ್ಡ ಘಟನೆ ಆಗದಂಗೆ ನೋಡಿಕೊಂಡು ಭಾಳಷ್ಟು ಅನಾಹುತಗಳನ್ನು ತಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು.